ಮಡಿಲು ವೃದ್ಧಾಶ್ರಮ ಅಂತಿತ್ತು. ಐ ಥಿಂಕ್ ಮಡಿಲು ಅಂದ ತಕ್ಷಣ ಎಲ್ರಿಗೂ ಅರ್ಥ ಆಗುತ್ತೆ ಏನು ಅಂತ. ನಾನು ಇಲ್ಲಿ ಹಿಂದೆ ಒಂದು ಸಲ ಒಬ್ಬರು ಜೊತೆ ಬಂದಿದ್ದೆ ಇಲ್ಲಿಗೆ. ಅವ್ರ ಜೊತೆ ಬಂದಾಗ ಇಲ್ಲಿ ಅಮ್ಮ ಹತ್ರ ಮಾತಾಡಿದೆ. ಎಲ್ಲ ಗೊತ್ತಾಯ್ತು, ನನಗೆ ತುಂಬ ಹಿಡಿಸ್ತು ಇದೆಲ್ಲ. ನಾನು ಹೇಳಿದೆ, ನಾನು ಇಲ್ಲಿ ಒಬ್ಬ ಮೆಂಬರ್ ಆಗಿಬಿಡ್ತೀನಿ ಅಂತ. ಸರಿ, ನೀವು ಇಲ್ಲಿ ಸೇರ್ಕೊಳ್ಳೋ ಹಾಗಿದ್ರೆ 20,000 ರೂಪೀಸ್ ಕೊಟ್ಟು ಸೇರ್ಕೊಂಬಿಡ್ಬೋದು ಅಂತ. ನನ್ನ ಹತ್ರನೇ ಇತ್ತು, ತಗೊಳ್ಳಿ ಈಗಲೇ ಸೇರ್ಕೊಂಬಿಟ್ಟೆ ಅಂತ. ನಂದು ಯಾವಾಗಲೂ ಸ್ಪಾಂಟೇನಿಯಸ್, ಯಾವ ಯೋಚನೆ ಏನು ಮಾಡಲ್ಲ. ಸೊ ನಾನು ಇವಾಗ ಐ ಆಮ್ ಪಾರ್ಟ್ ಆಫ್ ದಿಸ್ ಅನ್ನೋ ಥರ. ಆ್ಯಂಡ್ ದೆನ್ ನನ್ನನ್ನು ಕರ್ಕೊಂಡು ಬಂದಿದ್ದವರು ಅವರು ಎಸ್ ಅವ್ರ ಜೊತೆ ಅವ್ರದ್ದು ಏನೋ ಮಾತುಕತೆ ಇತ್ತು. ಅದೆಲ್ಲ ಮಾಡಿ ನಾನು ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ದೆ. ಆಮೇಲೆ ಅಮ್ಮ ಹೇಳಿದ್ರು, ಬನ್ನಿ ಕೂತ್ಕೊಳ್ಳಿ ಅಂತ. ಆಮೇಲೆ ನಿಮ್ಮ ಫ್ಯಾಮಿಲಿ ಎಲ್ಲ ಗೊತ್ತು ಅಂತ ನಮ್ಮ ಫಾದರ್ ಕಾಲದಿಂದ, ಅವರು ಆ ಕಾಲದವ್ರು ತಾನೆ, ಅವ್ರು ಮಾಡಿದ್ದ ಪಿಕ್ಚರ್ಸು ಅದೆಲ್ಲ ಮಾತಾಡಿದ್ವಿ. ಆಮೇಲೆ ಸುದರ್ಶನ್ ಅವರು ಏನು ಒಳ್ಳೆ ಪರ್ಸ್ನಾಲಿಟಿ, ಅವರು ವೆರಿ ಹ್ಯಾಂಡ್ಸಮ್ ಮ್ಯಾನ್, ತುಂಬ ಪಿಕ್ಚರ್ಸ್ ಎಲ್ಲ ಮಾಡಿದ್ದಾರೆ. ನೀವು ಅಷ್ಟೇ ಎಲ್ಲ ಮಾಡಿದ್ದೀರಾ, ನಾವು ನಿಮ್ಮ ಪಿಕ್ಚರ್ಸು ನೋಡಿದ್ದೀನಿ ನಾನು, ಭಾಳ ಸಂತೋಷ ಆಯಿತು ಅಂತೆಲ್ಲ ಹೇಳಿದರು. ಆಮೇಲೆ ನಾನು ಹೇಳಿದೆ, ಅಮ್ಮ ನನಗೆ ಈ ಥರ ನಿಮ್ಮ ಇದು ಇಟ್ಸ್ ಸೀನಿಯರ್ ಸಿಟಿಸನ್ಸ್ ಹೋಮ್ ನೀವು ನಡೆಸ್ತಾ ಇದ್ದೀರಾ, ಐ ವುಡ್ ಲೈಕ್ ಟು ಬಿ ಅ ಪಾರ್ಟ್ ಆಫ್ ಇಟ್ ಅಂದೆ. ಸೊ ನಾನು ನಿಮ್ಮ ಸಂಘದಲ್ಲಿ ಒಬ್ಬಳಾಗಿ ಸೇರ್ಕೋತೀನಿ ಅಂತ ಹೇಳಿದೆ. ಓ ಹೌದಾ, ಎಸ್. ಅವರಿಗೆ 20,000 ರೂಪೀಸ್ ಕೊಡಬೇಕಾಗತ್ತೆ, ಅದಕ್ಕೇನೋ ತಗೊಳ್ಳಿ ಕೊಟ್ಟೆ. ಯಾಕೆ ನಿರ್ಧಾರ ಮಾಡಿದ್ರಿ ಅಂತ, ವೃದ್ಧಾಶ್ರಮಕ್ಕೆ ಬರುವಂಥ ನಿರ್ಧಾರ ಯಾಕೆ ಅಂತ? ನೋಡಿ, ನಾನು ಇಲ್ಲಿ ಬಂದಿದ್ದು, ಆ ಟೈಮಲ್ಲಿ ನಾನು ಬಂದಿದ್ದು ಇದು ನಾಟು ಸೇರೋಕ್ಕೆ ಅಂತಲ್ಲ, ಏನಿಲ್ಲ. ಆ ಟೈಮಲ್ಲಿ ಆ ಒಂದು ಸಿಚುವೇಶನ್ ಇರಲಿಲ್ಲ ನನ್ನ ಇದರಲ್ಲಿ. ನಾನು ನಾನು ಒಬ್ಬರ ಜೊತೆ ಬಂದಿದ್ನಲ್ಲ, ಅವರು ಇಲ್ಲಿಗೆ ಇವ್ರನ್ನ ಹೋಗಿ ನೋಡೋ ಕೆಲಸ ಇತ್ತು. ಸೊ ಅವ್ರ ಜೊತೆ ಇದ್ದಿದ್ರೆ ನಾನು ಬಂದು ಇವ್ರ ಹತ್ರ ಮಾತಾಡಿದೆ. ಆಮೇಲೆ ಅಮ್ಮ ಶಿ ಸ್ಟಾರ್ಟೆಡ್ ಟಾಕಿಂಗ್ ಅಬೌಟ್ ಎಲ್ಲ ನಮ್ಮ ಮಾವನವ್ರ ಕಾಲದವ್ರು ತಾನೆ ಅವರು. ಸೊ ಅವ್ರದ್ದೆಲ್ಲ ಮಾತಾಡಿ ಹೀಗೆ ಹೋಗೋದೇ ಗೊತ್ತಾಗಲಿಲ್ಲ, ನಾವು ಮಾತಾಡ್ತಾನೇ ಇದ್ವಿ. ಎಲ್ಲ ಮಾತಾಡ್ಕೊಂಡ್ಬಿಟ್ಟು ಭಾಳ ಖುಷಿ ಆಯಿತು ನನಗೆ. ಆಮೇಲೆ ನಾನು ಹೇಳಿದೆ, ಈ ಥರ ಇವರು ಸೇವೆ ಮಾಡ್ತಾ ಇದ್ದಾರೆ ಎಲ್ಲರಿಗೂ. ಸೊ ಅದರಿಂದ ನಾನು ಹೇಳಿದೆ, ನನಗೂ ನಿಮ್ಮ ಇದರಲ್ಲಿ ನಾನು ಒಬ್ಬಳಾಗ್ತೀನಿ ಅಂತ ಹೇಳಿ, ನಾನು ಇಲ್ಲಿ ಆ್ಯಸ್ ಎ ಮೆಂಬರ್ ಆಫ್ ದಿಸ್ ಸಿಂಗ್ ನಾನು ಸೇರ್ತೀನಿ ಅಂತ ಹೇಳಿ ಸೇರಿಕೊಂಡೆ. ನಿಮ್ಮ ಕುಟುಂಬದವರು ಆಗಾಗ ಬಂದು ನಿಮ್ಮನ್ನು ಭೇಟಿ ಆಗ್ತಾರಾ? ನನ್ನ ಕುಟುಂಬದವರ ಯಾರಿದ್ದಾರೆ ಕುಟುಂಬದವರು ಇವಾಗ? ಯಾರೂ ಇಲ್ಲ. ನಮ್ಮ ಅಪ್ಪ ಅಮ್ಮ ಎಲ್ಲರೂ ಆವಾಗಲೇ ತೀರ್ಕೊಂಡ್ಬಿಟ್ರು. ನಮ್ಮ ಅಕ್ಕ ಇದ್ದರು ಈ ವರ್ಷದ ಬಿಗಿನಿಂಗಲ್ಲಿ, ಅವರು ತೀರ್ಕೊಂಡ್ಬಿಟ್ರು. ನನ್ನ ತಮ್ಮ ಒಬ್ಬ ಮಾತ್ರ ಪಾಟ್ನಾದಲ್ಲಿ ಇದ್ದಾನೆ. ಅವನ ಮಕ್ಕಳೆಲ್ಲ ಅಲ್ಲಿ ಡೆಲ್ಲಿಯಲ್ಲಿ ಒಬ್ಬಳು, ಇನ್ನೊಬ್ಬಳು ಅಹಮದಾಬಾದ್ ಆ ಥರ ಇದ್ದಾರೆ. ನಮ್ಮ ಯಜಮಾನರು ವೆನ್ ಹಿ ಪಾಸ್ಟ್ ಅವೇ, ಆವಾಗ ಅವರು ನನ್ನ ತಮ್ಮನ ಮಗಳು ಬಂದು ನನಗೆ ಏರ್ ಟಿಕೆಟ್ ಹಾಕಿ ನನ್ನನ್ನು ಕರ್ಕೊಂಡು ಹೋದ್ಲು ಅಲ್ಲಿ. ಸೊ ದಟ್ ವಾಸ್ ಡ್ಯೂರಿಂಗ್ ದ ಟೈಮ್ ಆಫ್ ಡಿಸೆಂಬರ್. ಸೊ ಅಲ್ಲಿ ನಾವು ಅವ್ರ ಜೊತೆ ಎಲ್ಲ ಇದ್ದು, ದೆನ್ ಆಫ್ಟರ್ವರ್ಡ್ಸ್ ಐ ಕೇಮ್ ಬ್ಯಾಕ್. ಬಂದ ಮೇಲೆ ವಾಟ್ ನೆಕ್ಸ್ಟ್ ಅಂತ ಬರ್ತೀನಿ, ಮನೆ ಖಾಲಿ ಇದೆ. ನಾನು ಹೋಗೋಕ್ಕೆ ಮುಂಚೆ ಅಫ್ಕೋರ್ಸ್ ಖಾಲಿ ಇತ್ತು, ಬಟ್ ನೆಕ್ಸ್ಟ್ ವಾಟ್ ಶುಡ್ ಐ ಡೂ ಅಂತ ನನಗೆ ಏನು ತೋಚಲಿಲ್ಲ ಆವಾಗ. ಇನ್ ದ ಮೀನ್ ಟೈಮ್ ನಾನು ಅಲ್ಲಿ ಖಾಲಿ ಮಾಡಬೇಕು ಅನ್ನೋ ಪರಿಸ್ಥಿತಿ ಬಂತು. ಯಾಕಂದರೆ ಆ ಅಪ್ಪ ಸೈಟ್ನ ಫ್ಲ್ಯಾಟನ್ನು ಮಾರ್ತಾನಂತೆ. ಆ್ಯಕ್ಚುಲಿ ಫ್ಲ್ಯಾಟ್ ತಗೊಂಡವರು ತೀರ್ಕೊಂಡ್ಬಿಟ್ರು, ಅಂತ ಫಾದರ್ ತೀರ್ಕೊಂಡ್ಬಿಟ್ರು. ಸೊ ಮಗ, ಅಮ್ಮ ಇದೆಲ್ಲ ನಾವು ಮಾರ್ತೀವಿ, ನೀವು ಯು ಹ್ಯಾವ್ ಟು ವೇಕೇಟ್ ಅಂತ ಹೇಳಿದೆ. ಸರಿಪ್ಪ, ಎಲ್ಲರೂ ಕೊಡೋ ಥರ ಟೂ ಮಂತ್ಸ್ ಟೈಮ್ ಕೊಡಬೇಕು, 2 months ಟೈಮ್ ಕೊಡ್ತೀನಿ ಅಂತ ಹೇಳಿ. ಸೊ ಓಕೆ, ಆವಾಗಲೇ ಡಿಸೈಡ್ ಆಯಿತು, ನಾನು ಐ ಆಮ್ ಲೀವಿಂಗ್ ದಟ್ ಪ್ಲೇಸ್ ಅಂತ ಡಿಸೈಡ್ ಆಯಿತು. ನೆಕ್ಸ್ಟ್ ಎಲ್ಲಿಗೆ ಹೋಗೋದು ಅಂತ ಯೋಚನೆ ಮಾಡ್ತಿದ್ದಾಗ ನಮ್ಮ ಇವರು ದರ್ಶನ್ ಅವರ ಬ್ರದರ್, ಅವರು 50,000 ರೂಪಾಯಿ ತಂದು ಕೊಟ್ಟರು. ಅಯ್ಯೋ, ಅವರು ದರ್ಶನ್ ಕೊಡೋಕ್ಕೆ ಹೇಳಿದರು ಅಮ್ಮ ನಿಮಗೆ ಅಂತ. ನಾನು ಅಂದ್ಕೊಂಡೆ, ದರ್ಶನ್ ಅಂದರೆ ನನಗೆ ಯಾಕೋ ತುಂಬ ತುಂಬ ಪ್ರೀತಿ. ಯಾಕೆ ಗೊತ್ತಾ, ಅವರು ಝೂನಲ್ಲಿರೋ ಎಲ್ಲ ಅನಿಮಲ್ಸ್ಗೂ ಅವ್ರಿಗೆ ಹೆಲ್ಪ್ ಮಾಡ್ತಾರೆ. ಅಲ್ಲ, ಪ್ರಾಣಿ ಪ್ರಿಯರು. ನಾನು ಪ್ರಾಣಿ ಪ್ರಿಯ, ನಮ್ಮ ಯಜಮಾನರು ಪ್ರಾಣಿ ಪ್ರಿಯರು. ಅದಕ್ಕೋಸ್ಕರ ನನಗೆ ದರ್ಶನ್ ಅಂದರೆ ತುಂಬ ಇಷ್ಟ. ಅವ್ರ ಕಡೆಯಿಂದ ನನಗೆ ಇದು ಕೊಟ್ಟು ಕಳಿಸಿದಾರಾ ಅಂತ ನನಗೆ ಆಶ್ಚರ್ಯ ಆಯಿತು ನಿಜವಾಗ್ಲೂ.
ಆಮೇಲೆ ಅಮ್ಮ ನೀವು ಇವಾಗ ಇದನ್ನು ಬಿಡಬೇಕು ಅಂತ ಹೇಳ್ತಾಯಿದ್ರು. ಹಾಗಾದರೆ ನೀವು ಎಲ್ಲಿ ಹೋಗಬೇಕು ಅಂತಿದ್ದೀರಾ, ನೋಡ್ಕೊಂಡಿದ್ದೀರಾ ಎಲ್ಲಿ ಹೋಗೋದು? ನಾನು ಹೇಳಿದೆ ಇನ್ನೂ ನೋಡ್ಕೊಂಡಿಲ್ಲ, ಎಲ್ಲಿ ಹೋಗ್ತೀವಿಯೋ ಗೊತ್ತಿಲ್ಲ ಅಂತ. ಈ ಮಾತುಕತೆ ನಡೀತಾ ಇತ್ತು. ಇವಾಗ ನನಗೆ ಯಾವಾಗ ಒಬ್ಬರು ಒನ್ ಲೇಡಿ ಶಿ ವಾಸ್ ಹೆಲ್ಪಿಂಗ್ ಮಿ ಅ ಲಾಟ್. ಅವರು ಇವಾಗ ಇಲ್ಲ ಇಲ್ಲಿ, ಅಲ್ಲೇ 3rd ಕ್ರಾಸಲ್ಲೇ ಅವರಿದ್ದರು. ಸೊ ಆಮೇಲೆ ಶಿ ವಾಸ್ ಲೈಕ್ ಶಿ ಯೂಸ್ ಟು ಸೇ ದಟ್ ಐ ಆಮ್ ಲೈಕ್ ಅ ಮದರ್ ಆ ಥರ. ಆಮೇಲೆ ಇನ್ ದ ಮೀನ್ ಟೈಮ್ ಇದು ತುಂಬ ಜನ ಸ್ಟೂಡೆಂಟ್ಸ್ ಎಲ್ಲ ಇದ್ದಾರೆ ಇದರಲ್ಲಿ, ಯಾವುದು ನೆಲಮಂಗಲದಲ್ಲಿ. ಅವ್ರಿಗೆ ಹೇಳ್ಕೊಡೋರು ಯಾರೂ ಇಲ್ಲ ಅಂತ ಹೇಳಿ ಸತೀಶ್ ಅಂತ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರು ಹೇಳಿದ್ರು, ಅಮ್ಮ ನೀವು ಬರೋ ಹಾಗಿದ್ರೆ ಅಲ್ಲಿ ತುಂಬ ಸ್ಟೂಡೆಂಟ್ಸ್ ಎಲ್ಲ ಇರ್ತಾರೆ, ನಿಮಗೆ ಅದು ಕ್ಲಾಸಸ್ಗೆಲ್ಲ ಸರಿ ಹೋಗುತ್ತೆ ಅಂತ. ಸರಿ ನಾನು ಬರೋ ಹಾಗಿದ್ರೆ ಇಲ್ಲ ಇಲ್ಲಿ ಇದ್ಕೊಂಡು ಮಲತಳ್ಳಿಲಿ ಇದ್ಕೊಂಡು ಹೋಗಿ ಬರೋಕ್ಕೆ ಆಗತ್ತೆ. ಹಾಗಾದರೆ ಈ ಥರ ಮಾತುಕತೆ ನಡೀತು. ಓನ್ಲಿ ವೀಕ್ಲಿ ಸ್ಯಾಟರ್ಡೆ ಸಂಡೇ ಹಂಗೆ ಬರ್ತೀನಿ, ಬಂದು ಹೇಳ್ಕೊಟ್ಟು ಹೋಗ್ತೀನಿ ಅಂತೆಲ್ಲ. ಬಟ್ ಅದೆಲ್ಲ ಆದಮೇಲೆ ನಾನು ಈ ಮನೆ ಬಿಡಬೇಕು ಅಂತ ಬಂದಾಗ ಬೇರೆ ಎಲ್ಲೋ ಹೋಗೋಕ್ಕೆ ಬದಲಾಗಿ ನೀವು ಅಲ್ಲೇ ಬಂದುಬಿಡಿ, ನೆಲಮಂಗಲಕ್ಕೆ ನೀವು ಬರ್ಬೋದಲ್ಲ ಅಂತ. ಸರಿ, ನೆಲಮಂಗಲಕ್ಕೆ ಬಂದಾಗ ಐ ಮೆಟ್ ನಮ್ಮ ವಿನೋದ್ ರಾಜ್. ಮೊದಲಿಂದನೇ ಗೊತ್ತು ಅಮ್ಮ ಅವೆಲ್ಲ. ನಾನು ಅವ್ರ ಮನೆಗೆಲ್ಲ ಹೋಗಿದ್ದೀನಿ. ವಿನೋದ್ ರಾಜ್ ಅವರು ಹೇಳಿದ್ರು, ಅಯ್ಯೋ ಅಮ್ಮ ನೀವೇ ನನ್ನ ಗುರು ಅಂತಾನೆ. ಡ್ಯಾನ್ಸ್ ರಾಜ, ಡ್ಯಾನ್ಸಲ್ಲಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೀರಾ ಅಂದರೆ, ಅಯ್ಯೋ ಅಮ್ಮ ನಿಮ್ಮನ್ನು ನೋಡಿನೇ ನಾನು ಡ್ಯಾನ್ಸ್ ಮಾಡಬೇಕು ಅಂತ ಹೇಳಿ ನಮ್ಮ ಅಮ್ಮನಿಗೆ ಹೇಳಿ ನಾನು ಸಿಂಗಪೂರ್ ಹೋಗಿ ಕಲ್ತ್ಕೊಂಡು ಬಂದು ಡ್ಯಾನ್ಸ್ ಮಾಡಿದೆ. ಸೊ ಯು ಆರ್ ಮೈ ಗುರು ಅಂದ್ಬಿಟ್ಟು ಡಬಕ್ ಅಂತ ಬಿದ್ದರು. ಅಯ್ಯೋ ಇದು ಏನು ರೀ ಇದು ಹೇಳಿ. ಸೊ ಹಾಗೆ ಆವಾಗಲಿಂದ ಅಮ್ಮ ನೀವು ಇಲ್ಲಿರೋ ಹಾಗಿದ್ರೆ ನಿಮಗೆ ಎಲ್ಲ ಸೌಕರ್ಯ ನಾನು ಮಾಡಿಕೊಡ್ತೀನಿ ಅಂದರು. ನನ್ನ ಜೊತೆ ಬಂದ ಈ ಅಮ್ಮನಿಗೆ ಬೇಜಾರಾಗೋಯ್ತು. ಇದೇನಪ್ಪ ಇದು, ನಾನು ಇವ್ರಿಗೆ ನಮ್ಮ ಜೊತೆ ಇರಬೇಕು ಅಂದರೆ ಇವರು ಅವ್ರ ಕಡೆ ಎಳ್ಕೊತಾ ಇರಲ್ಲ ಅಂತ ಅನಿಸ್ತೋ ಏನೋ. ನೀವು ಇಲ್ಲಿ ಇರ್ಕೂಡ್ದು ಅಂದರೆ ಇರ್ಕೂಡ್ದು ಹಿಂಗೆ ಮಾಡಿದ್ರು. ಏಯಪ್ಪ ಇವ್ರಿಗೆ ಯಾಕೆ ಇಷ್ಟು ಕೋಪ ಬರುತ್ತೆ ಅಂತ. ಸರಿ ನಡೀರಿ ಹೋಗೋಣ ಅಂತ. ಸರಿ ಕರ್ಕೊಂಡು ಬಂದುಬಿಟ್ರು. ಇಲ್ಲಿ ಕರ್ಕೊಂಡು ಬಂದುಬಿಟ್ಟು ಆಮೇಲೆ ಇಲ್ಲಿ ಈ ಮನೆ ಖಾಲಿ ಮಾಡೋದೆಲ್ಲ ಬಂತಲ್ಲ, ಎಲ್ಲ ಖಾಲಿ ಮಾಡ್ಕೊಂಡು ಬಂದು ಅಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದರು. ಅವರೆಲ್ಲರೂ ಸೇರಿ ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ಅಲ್ಲಿಂದ ಖಾಲಿ ಮಾಡ್ಕೊಂಡು ಬಂದ್ವಿ. ಆವಾಗ ಎಲ್ಲಿಗೆ ಬರೋದು ಅದು ಒಂದು ಇದಾಗಿತ್ತು. ಆ ಟೈಮಲ್ಲಿ ನಮ್ಮ ನಾದಿನಿ ಮಗ ಮಾರ್ನಿಂಗ್ ಕರ್ಕೊಂಡು ಬಂದು ನನ್ನನ್ನು ಇಲ್ಲಿ ಬಿಟ್ಬಿಟ್ಟು ನೀವು ಊಟ ಗೀಟ ಮಾಡಿಕೊಂಡೆ ನೀವಿರಿ ನಾನು ಬರ್ತೀನಿ ಅಂತ ಹೋದ. ಸರಿ ಏನು ಯಾಕೆ ತಗೊಂಡು ಬಂದಿಲ್ಲ ಬಿಡ, ನನಗೆ ಇದು ಗೊತ್ತಲ್ಲ, ನಾನು ಮೆಂಬರ್ ಇಯರ್ ಆಲ್ರೆಡಿ, ಇವನೇನು ಬಂದು ನನ್ನನ್ನು ಬಿಡೋದು ಇಲ್ಲಿ ಅಂತ. ಅವನಿಗೆ ಗೊತ್ತಿಲ್ಲ ನಾನಿಲ್ಲಿ ಆಲ್ರೆಡಿ ಐ ಎ ಮೆಂಬರ್ ಅನ್ನೋದು ಗೊತ್ತಿಲ್ಲ. ಸರಿ ಅಂತ ಅವನು ಬರಲೇ ಇಲ್ಲ. ಯಾಕೆ ಬರಲಿಲ್ಲ ಅವನು ಅಂತ ಈ ಒಂದು ಇದರಲ್ಲಿದ್ದಾಗ ದಿಸ್ ಲೇಡಿ ಅವ್ರಿಗೆ ಅವ್ರ ಮನೆ ಕಡೆಯಿಂದ ಕರೆ ಬಂತು, ಎಲ್ಲಿದೆಯಾ ನೀನು ಬಾ ಅಂತ. ಯಾಕೆಂದರೆ ಎಲ್ಲ 82 ವಯಸ್ಸಿನವರು ಅವ್ರ ಯಜಮಾನ್ರಿಗೂ 82 ವಯಸ್ಸು, ಅವ್ರ ಅಪ್ಪನಿಗೂ 82 ವಯಸ್ಸು, ಇನ್ನೊಬ್ರಿಗೂ 82 ವಯಸ್ಸು, 3 ಜನ 82 ವಯಸ್ಸಿನವರು ಅಲ್ಲಿದ್ದಾರೆ. ಅವರನ್ನು ಬಿಟ್ಬಿಟ್ಟು ಈ ಅಮ್ಮ ನಮ್ಮ ಜೊತೆ ಅವ್ರಿಗೆ ಹೆಂಗೆ ಇರೋಕ್ಕಾಗತ್ತೆ ಅಲ್ವಾ. ಸೊ ಅವ್ರು ಕರೆದ್ರು ಅಂತ ಅವ್ರು ಹೋಗಬೇಕಾಗಿತ್ತು. ಅವ್ರು ಹೋದ್ರೆ ನಾನು ಬರೋಲ್ಲ ಇನ್ಮೇಲೆ ಅಂತ ಹೇಳಿ ಅವರು ಹೋದರು. ಸರಿ ಓಕೆ ದೆನ್ ವಾಟ್, ನಾನು ಯಾವುದಕ್ಕೂ ಇದು ಹೆದರೋಲ್ಲ. ಸರಿ ಬರೋದು ಹೀಗೆ ಆಗಬೇಕು ಅಂತ ಇರುತ್ತೆ, ಅದು ಹಾಗೆ ಆಗುತ್ತೆ, ಹೋಗಲಿ ಬಿಡು ಅಂತ. ಸೊ ಆವಾಗ ಹಾಗೆ ಬಂದು ಅವ್ರೇನು ಮಾಡಿದರು, ಎಲ್ಲರೂ ಬಂದಿದ್ದರು. ಇದು ತುಂಬ ಸೀರೆಗಳು ಅದೆಲ್ಲ ನಂದೆಲ್ಲ ಇತ್ತಲ್ಲ, ಅದೆಲ್ಲ ಪ್ಯಾಕಿಂಗ್ ಮಾಡೋಕ್ಕಾಗಲಿಲ್ಲ ಅಂತ ಅವರೇ 2 ಬಾಕ್ಸ್ ತೊಗೊಂಡ್ರು, ಹೊಸ ಬಾಕ್ಸ್. ಸೊ ಅದೆಲ್ಲ ಮಾಡಿದರು. ಅಯ್ಯೋ ಹೊಸ ಬಾಕ್ಸ್ ಬೇರೆ ತೊಗೊಂಡಿದ್ದಾರೆ, ಇವ್ರು ತೊಗೊಂಡು ಹೋಗಲ್ವಾ ಅದನ್ನು? ಇಲ್ಲೆಲ್ಲ ನೀವೇ ಇಟ್ಕೊಳ್ಳಿ ಅಂದ್ಬಿಟ್ರು. ಸೊ ಆ ಬಾಕ್ಸ್ ಸಮೇತ ಆ ಸ್ಯಾರಿ ಸಮೇತ ಎಲ್ಲ ಬಿಟ್ಟು ಎಲ್ಲರೂ ಹೋದರು. ಏನೂ ಅರ್ಥ ಆಗಲಿಲ್ಲ ನನಗೆ. ಬಟ್ ಪಾಪ ಇಲ್ಲಿದ್ದಾರಲ್ಲ ಇವರಿಬ್ಬರು ಗಂಡ ಹೆಂಡತಿ ಇಬ್ಬರು ತುಂಬ ಒಳ್ಳೆಯವರು, ಚೆನ್ನಾಗಿ ನೋಡ್ಕೊಳಮ್ಮ, ಏನು ಯೋಚನೆ ಮಾಡಬೇಡಿ, ನಿಮ್ಗೇನು ಬೇಕು ಹೇಳಿಮ್ಮ, ನಾವೆಲ್ಲ ಮಾಡಿಕೊಡ್ತೀವಿ ನಿಮಗೆ ಅಂತ. ಅವತ್ತು ಹೇಳಿದ ಮಾತಂತೆ ಇನ್ನೂ ಹೆಚ್ಚಾಗಿ ಅವ್ರು ಚೆನ್ನಾಗಿ ನೋಡ್ಕೋತಾರೆ ಪಾಪ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.